ಸಮುದಾಯಕ್ಕೆ ಇದೊಂದು ಕೊನೆಯ ಅವಕಾಶ. ಈಗ ಬಿಟ್ಟರೆ ಮತ್ತಿನ್ಯಾವತ್ತೂ ಸಿಗೋದಿಲ್ಲ ಬಂಧುಗಳೇ. ಸ್ವತಂತ್ರ ಬಂದಾಗಿನಿಂದ 1947ರಿಂದ 2026ರವರೆಗೆ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ, ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ, ಇಂತಹ ದೊಡ್ಡ ಸಮುದಾಯಕ್ಕೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿ ಹೋಗಿದ್ದಂಥವರು ಇಬ್ಬರು ಮಾತ್ರ. 78 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಇಬ್ಬರು ಮಾತ್ರ. ಒಬ್ಬರು ಮೈಸೂರಿನ ಭಾಗದಲ್ಲಿರುವಂಥ ಬಸವರಾಜ್ ಅವರು, ಇನ್ನೊಬ್ಬರು ಕೋಳೂರು ಮಲ್ಲಪ್ಪನವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಂಥವರು. ಈಗ ಜೂನ್ ತಿಂಗಳ ಕೊನೆಯಲ್ಲಿ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷ ಮೂರು ಸದಸ್ಯರನ್ನ ನಿರಾಯಾಸವಾಗಿ ಆಯ್ಕೆ ಮಾಡಿ ಕಳಿಸುವಂತಹ ಸಂಖ್ಯೆಗಳನ್ನು ಒಳಗೊಂಡಿದೆ. ಈಗಲೂ ಸಹ ಮುಖ್ಯಮಂತ್ರಿಗಳು ಕುರುಬ ಸಮುದಾಯದವರಿಗೆ ಒಬ್ಬರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡಲಿಲ್ಲ ಅಂತಂದರೆ ಇಡೀ ಸಮುದಾಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಅಂತ ನಾವು ಹೇಳಬೇಕಾಗತ್ತಲ್ವಾ. ನಾವೇನೂ ಕೇಳಿಲ್ಲ ರೀ, ನಾವೇನೂ ಕೇಳಿಲ್ಲ. 3 ಸದಸ್ಯತ್ವ ಇದೆ. ಕಾಂಗ್ರೆಸ್ನಿಂದ 3 ಇದೆ, ಬಿ ಜೆ ಪಿಯಿಂದ 1 ಇದೆ. 44 ವೋಟಿಂಗ್ಸ್ ಬರುತ್ತೆ. ಅದರಲ್ಲಿ 3 ಕಾಂಗ್ರೆಸ್ನಿಂದ ಇದೆ. 3 ಕಾಂಗ್ರೆಸ್ನಿಂದ ಇರುವಂಥದ್ರಲ್ಲಿ ಒಂದಾದರೂ ಕುರುಬರಿಗೆ ರಾಜ್ಯಸಭಾ ಮೆಂಬರ್ಶಿಪ್ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ವಿಧಾನ ಪರಿಷತ್ ಕೊಡೋದಿಲ್ಲ. ನಿಗಮ ಮಂಡಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕೊಡ್ತೀರಿ. ವಿಧಾನಸಭೆಯಲ್ಲಿ ಇಲ್ಲೊಂದು ಅವಕಾಶಗಳನ್ನು ಕೊಡ್ತೀರಿ. MP ಎಲೆಕ್ಷನಲ್ಲಿ 3ರಲ್ಲಿ 1 ಕಟ್ ಮಾಡಿ 2 ಕೊಡ್ತೀರಿ. ಅದು ಎಂತೆಂತಹ ಅಂತಂದರೆ ಗೆಲ್ಲುವಂತಹ ಸ್ಥಳದಲ್ಲಿ ಬಿಟ್ಟು ಗೆಲ್ಲದೇ ಇರುವಂತಹ ಸ್ಥಳದಲ್ಲಿ ಕೊಡ್ತೀರಿ. ಈಗ ರಾಜ್ಯಸಭಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜೂನ್ 30ಕ್ಕೆ ಈ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಈಗಲೂ ಸಹ ಮುಖ್ಯಮಂತ್ರಿಗಳು ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲವಾದಂತಹ ವೋಟ್ ಬ್ಯಾಂಕ್ ಆಗಿರುವಂತಹ ಈ ಕುರುಬ ಸಮುದಾಯ, ಸಿದ್ದರಾಮಯ್ಯನವರು JDS ಅಲ್ಲಿದ್ದಾಗ ಅವ್ರ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಹೋಗಿರುವಂತಹ ಒಂದು ಸಮುದಾಯ, ಸಿದ್ದರಾಮಯ್ಯನವರು ಬೊಮ್ಮಾಯಿ ಪಕ್ಷದಲ್ಲಿದ್ದಾಗಲೂ ಸಹ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಂತಹ ಒಂದು ಸಮುದಾಯ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ 2007ರಲ್ಲಿ ಸೇರ್ಪಡೆ ಆದಾಗ ಸಮುದಾಯ ಅವರನ್ನು ಹಿಂಬಾಲಿಸಿದಂತಹ ಈ ಸಮುದಾಯ, ಇವತ್ತಿನವರೆಗೂ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬೇರೆ ಯಾವುದೇ ಇದಕ್ಕೆ ವೋಟ್ ಹಾಕದೇ ಇರುವಂತಹ ಈ ಸಮುದಾಯ, ಕುರುಬರಿಗೆ ST ಮೀಸಲಾತಿ ಶಿಫಾರಸು ಮಾಡಿದ್ರೂ ಸಹ ಕೊನೆಗೆ ಭಾರತೀಯ ಜನತಾ ಪಕ್ಷವನ್ನು ಮರೆತು ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕಿರುವಂಥ ಈ ಸಮುದಾಯಕ್ಕೆ, ಇಂತಹ ತ್ಯಾಗ ಮಾಡಿರುವಂಥ ಈ ಸಮುದಾಯಕ್ಕೆ ಒಂದು ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡಬೇಕಾಗಿತ್ತಲ್ವ. ಈಗಾಗಲೇ ಕೊಡಬೇಕಾಗಿತ್ತಲ್ಲ. ತನ್ನದೇ ಸಮುದಾಯದಲ್ಲಿ ಈ ಅವಕಾಶ ಇಲ್ಲ. ಈ ಸಮುದಾಯ ನನ್ನ ಜೊತೆಯಲ್ಲಿದೆ, ನಾನು ಈ ಸಮುದಾಯದ ಹುಟ್ಟಿದ್ದೀನಿ, ಈ ಸಮುದಾಯದ ಋಣ ಇದ ಮೇಲೆ ಇದೆ. ಯಾರೂ ಏನು ನಿಮ್ಮನ್ನು ಕೆಟ್ಟವರು ಅನ್ನೋದಿಲ್ಲ. ಯಾರೂ ಸಹ ಏನು ಮುಜುಗರಕ್ಕೆ ಪಡುವಂತಹ ಏನು ಸನ್ನಿವೇಶಗಳು ಬರೋದಿಲ್ಲ. ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಾವು ಇವತ್ತಿನವರೆಗೂ ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ನನ್ನ ಸಮುದಾಯಕ್ಕೆ ರಾಜ್ಯಸಭಾ ಸದಸ್ಯತ್ವ ಕೊಟ್ಟಿಲ್ಲ. ನಾನೇ ಸರಿ ಕೊಡ್ತೀನಿ, ಇಂಥವ್ರನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಒಬ್ಬರನ್ನು ನೀವು ಆಯ್ಕೆ ಮಾಡಿದ್ರೆ ಅವತ್ತು ಖಂಡಿತವಾಗಲೂ ಇಡೀ ಸಮುದಾಯ ನಿಮ್ಮ ಋಣವನ್ನು ಮರೆಯೋದಿಲ್ಲ. ಇದ್ದಾರೆ ನಮ್ಮ ಸಮುದಾಯದಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗುವಂಥವರು ಬಹಳಷ್ಟು ಜನ ಇದ್ದಾರೆ. ಯುವಕರನ್ನು ಆಯ್ಕೆ ಮಾಡಿ ಕಳಿಸಿ, ಅವಕಾಶ ಕೊಡಿ. ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ GB ವಿನಯ್ ಕುಮಾರ್ ಅಂತವರಿಗೆ ಟಿಕೆಟ್ ತಪ್ಪಿಸಿ ಅವರನ್ನು ಸೋಲಿಸಿ ಅಂತ ಹೇಳಿದಂತಹ ನಾವುಗಳೇ ಇವತ್ತು GB ವಿನಯ್ ಕುಮಾರ್ ಅಂತವರಿಗೆ ರಾಜ್ಯಸಭೆಗೆ ಒಂದು ನಾಮಿನೇಷನ್ ಮಾಡಿಸ್ರಿ. ಈ ಸಮುದಾಯವನ್ನು ಪ್ರತಿನಿಧಿಸುವಂಥ ಒಬ್ಬ ಶಿಕ್ಷಣ ತಜ್ಞನಿಗೆ ಒಂದು ರಾಜ್ಯಸಭಾ ಕೊಡಿಸ್ರಿ. ವಿನಯ್ ಕುಮಾರ್ಗೆ ಒಂದು ಅವಕಾಶ ಕೊಡಿಸಿ. ಕಾಂಗ್ರೆಸ್ ಪಕ್ಷದಿಂದ ಒಂದು ಅವಕಾಶ ಕೊಟ್ಟಂಗೂ ಆಗುತ್ತೆ. ಆ ಯುವಕನಿಗೆ ಲೋಕಸಭೆಯಲ್ಲಿ ಅನ್ಯಾಯ ಮಾಡಿದ್ದಕ್ಕೆ ಒಂದು ಪಶ್ಚಾತ್ತಾಪನಾದರೂ ಆಗುತ್ತೆ, ಒಂದು ಪರಿಹಾರನಾದರೂ ಸಿಗುತ್ತೆ. ಕೊಡಿಸಿ ಸ್ವಾಮಿ. ವಿದ್ಯಾವಂತ ಇದ್ದಾರೆ. ಹಲವಾರು ಯುವಕರಿಗೆ IAS, IPS, IFS ತರಬೇತಿ ಕೊಟ್ಟಿರುವಂತಹ ವ್ಯಕ್ತಿ ಆಗಿರ್ಬೋದು, ಎಡರು ತೊಡರುಗಳು ಆಗಿರ್ಬೋದು. ಆದರೆ ಈಗ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ವಿನಯ್ ಕುಮಾರ್ ಅವರಿಗೆ ಒಂದು ನಾಮಿನೇಷನ್ ಮಾಡಿಸಿ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಆಗ್ತಾರಲ್ಲ, ಈ ಸಮುದಾಯಕ್ಕೆ ಮುನ್ನಡೆಸುವಂಥ ಒಬ್ಬ ರಾಜಕಾರಣಿ ಆಗ್ತಾರಲ್ಲ. ಯಾಕೆ ಕೊಡಿಸೋದಿಲ್ಲ ಸ್ವಾಮಿ? ಯಾತಕ್ಕೆ ಕೊಡಿಸೋದಿಲ್ಲ? ಮತ್ತಾರು ನಮಗೆ ಕಾಣ್ತಾ ಇಲ್ವಲ್ಲ. ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ
ಇವತ್ತು ನಾವೇನಾದರೂ ನಾಮಿನೇಟ್ ಮಾಡಬೇಕು ಅಂತಂದರೆ ಯುವಕರನ್ನ ತರಬೇಕು. ಆ ಯುವಕರನ್ನ ತರಬೇಕು ಅಂತಂದರೆ ಇವತ್ತು ನಾವು ಕಂಡ ಹಾಗೆ ನಮಗೆ ಜಿ ಬಿ ವಿನಯ್ ಕುಮಾರ್ ಅವರು ಹೇಳ್ಕೊಟ್ಟು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ ಅನ್ನೋದಲ್ಲ. ನಾವು ಹಿಂದೆನೂ ನಾವು ಕೇಳಿರುವಂಥದ್ದು ನಿಕೇತ್ ರಾಜ್ ಮೌರ್ಯಗೆ MLC ಕೊಡ್ತೀವಿ ಅಂತೇಳಿ ಅಭಿನಂದನೆಗಳ ಪೋಸ್ಟ್ಗಳನ್ನು ಹಾಕಿಸ್ಕೊಂಡು ನಿಕೇತ್ ರಾಜ್ ಮೌರ್ಯ MLC ಆಗೇ ಬಿಟ್ರು ಅಂತೇಳಿ ಕಳೆದ ವರ್ಷ ಇದೇ ಏಪ್ರಿಲ್ ತಿಂಗಳಲ್ಲಿ ಹರಿದಾಡ್ದಂತಹ ಪೋಸ್ಟ್ರುಗಳು. ನಿಕೇತ್ ರಾಜ್ ಮೌರ್ಯಗೆ BMTC ಅಧ್ಯಕ್ಷ ಸ್ಥಾನ ಕೊಟ್ಟು ಸಿಗ್ನೇಚರ್ ಮಾಡಿದ ತಕ್ಷಣ ಅದನ್ನು ಕಿತ್ಕೊಂಡು ಉಪಾಧ್ಯಕ್ಷ ಕೊಟ್ಟಿರುವಂಥದ್ದಕ್ಕೂ ನಾವು ಮಾತಾಡಿದ್ದೀವಿ. HM ರೇವಣ್ಣವ್ರಿಗೆ MLC ಮಾಡ್ತೀನಿ ಮಾಡ್ತವೆ ಅಂತ ಹೇಳ್ಕೊಂಡು ತಿಳ್ಕೊಂಡಿದ್ದವ್ರಿಗೆ ಅವ್ರಿಗೂ ಕೈ ತಪ್ಪದಾಗೂ ನಾವು ನೋಡಿದ್ದೇವೆ. ಇವತ್ತು ಈ ಸಮುದಾಯ ರಾಜಕೀಯವಾಗಿ ಕಂಪ್ಲೀಟ್ ಶೂನ್ಯದತ್ತ ಹೋಗ್ತಾ ಇರುವಂತಹ ಸಮಯದಲ್ಲಿ ಈಗ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ಒಂದು ಅವಕಾಶ ಸಿಕ್ಕಿದೆ. 4ರಲ್ಲಿ 3 ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಬೋದು. ಆ 3ರಲ್ಲಿ ಒಂದಾದರೂ ಜಿ ಬಿ ವಿನಯ್ ಕುಮಾರ್ ಅಂತವರಿಗೆ ಕೊಡಿ ಸ್ವಾಮಿ, ಯುವಕರಿಗೆ ಕೊಡಿ, ಸಮುದಾಯವನ್ನು ಮುನ್ನಡೆಸುವಂಥವ್ರು ಕೊಡಿ. 6 ವರ್ಷಗಳ ಕಾಲ ಅವರು ಸಮುದಾಯದ ಪ್ರತಿನಿಧಿಯಾಗಿ ಇರ್ತಾರೆ, ಸಮುದಾಯವನ್ನು ಕಟ್ತಾರೆ. ಒಂದು ಅವಕಾಶ ಕೊಡಿ. ಯಾತಕ್ಕೆ ಕೊಡೋದಿಲ್ಲ? ಈ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದೆ. ಈ ಸಮುದಾಯವನ್ನು ಮುನ್ನಡೆಸುವಂತಹ ಯಾವುದೇ ನಾಯಕರನ್ನು ನಾವು ಸೃಷ್ಟಿ ಮಾಡಿಲ್ಲ. ಯಾವುದೇ ಜಿಲ್ಲೆಯಲ್ಲಿ ಈ ಸಮುದಾಯವನ್ನು ಮುನ್ನಡೆಸುವಂತಹ ಒಬ್ಬ ನಾಯಕ ಇಲ್ಲ. ಸಿದ್ದರಾಮಯ್ಯನವರೇ, ಒಬ್ಬ ನಾಯಕ ಇಲ್ಲ. ಇರುವಂಥವರಿಗೆ ಆಸಕ್ತಿ ಇಲ್ಲ. ಈಗಿರುವಂತಹ 14 ಜನ ಶಾಸಕರುಗಳು ಎಷ್ಟು ಜನ ಸಮುದಾಯದ ಪರವಾಗಿ ಮಾತನಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕೊನೆಯ ಪಕ್ಷ ಇದು ಅಂತಿಮ ಚುನಾವಣೆ, ನಂದು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ದಂಥವರು, ನೀವು ಹೇಳಿದ್ದಂಥವರು, ಕೊನೆಯ ಪಕ್ಷ ಈ ಒಂದು ಅವಕಾಶ ಇದೆ. ಕೊನೆಯ ಚುನಾವಣೆ ಬಹುಶಃ ರಾಜ್ಯಸಭಾ ಚುನಾವಣೆ ಈ ಅವಧಿಗೆ ಇದೇ ಕೊನೆ ಇರಬೇಕು. ಈ ಅವಧಿನಲ್ಲಿ 3ರಲ್ಲಿ 1 ಕೊಡಿ ಸ್ವಾಮಿ. ಇಡೀ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿ ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿ ಒಬ್ಬ ಯುವಕನಿಗೆ ಅವಕಾಶ ಕೊಡಿ. ರಾಜ್ಯಸಭೆಯಲ್ಲಿ ಕುರುಬರಿಗೂ ನಾವು ಕೊಟ್ಟಿದ್ದೀವಿ ಅಂತ ಅನ್ನಿಸ್ಕೊಳ್ಳಿ. ಕೊಳೂರು ಮಲ್ಲಪ್ಪನವರು ಎಷ್ಟು ವರ್ಷಗಳ ದಶಕಗಳ ಕಾಲ, ಮೈಸೂರಿನ ಬಸವರಾಜ ದಶಕಗಳ ಕಾಲ. ಕೊನೆಯ ಪಕ್ಷ ಈಗ 2026ರಲ್ಲಾದರೂ ನೀವು ಮುಖ್ಯಮಂತ್ರಿಯಾಗಿ 5 ವರ್ಷ 2013ರಿಂದ 2018, 2023ರಿಂದ 2026 ಈ ಜೂನ್ ತಿಂಗಳು 3 ವರ್ಷ ತುಂಬಿಸಿದಿರಿ, ಸಾಧನಾ ಸಮಾವೇಶ ಮಾಡಿದ್ದೀರಿ. ಕೊನೆಯ ಪಕ್ಷ ಈ ಸಮುದಾಯದ ವೋಟ್ ಬ್ಯಾಂಕ್ ಆಗಿರುವಂಥ ಈ ಸಮುದಾಯಕ್ಕೆ ಒಂದು ರಾಜ್ಯಸಭಾ ಕೊಡಲೇಬೇಕಲ್ಲ. ಕೊಡಿ ಸ್ವಾಮಿ, ಯುವಕರಿಗೆ ಕೊಡಿ, ಅವಕಾಶ ಕೊಡಿ. ಕಟ್ಟುತ್ತಾರೆ ಕೊಡಿ. ತಪ್ಪುಗಳಾಗಿರುತ್ತೆ, ನೋವಾಗಿರುತ್ತೆ, ಕಷ್ಟಪಟ್ಟು ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿರ್ತಾರೆ, ನೋವಾಗಿರುತ್ತೆ ಅವರಿಗೆ. ಈ ಸಮುದಾಯದಿಂದ ಏನೋ ಒಂದು ಬಯಸಿ ಬಂದಿರ್ತಾರೆ. ಇಷ್ಟು ದೊಡ್ಡ ಸಮುದಾಯ ಇದೆ, ಈ ಸಮುದಾಯ ನನ್ನ ಕೈ ಹಿಡಿಯುತ್ತೆ ಅಂತೇಳಿ ಆಸೆಯಿಂದ ಬಂದಿರ್ತಾರೆ. ತನ್ನದಲ್ಲದ ಕ್ಷೇತ್ರಕ್ಕೆ ಬಂದು ಇವತ್ತು ಈ ಸಮುದಾಯದ ಶಕ್ತಿಯನ್ನು ನಂಬಿಕೊಂಡು ಇವತ್ತು ಅಖಾಡಕ್ಕೆ ಇಳಿದಿದ್ದಂತಹ ವಿನಯ್ ಕುಮಾರ್ ಅವರು ರಾಜ್ಯಸಭಾ ಸದಸ್ಯತ್ವ ಸ್ಥಾನ ನೀವು ಕೊಟ್ಟರೆ ಅವರು ಈ ಸಮುದಾಯವನ್ನು ಮುನ್ನಡೆಸ್ತಾರೆ. ಇದು 100% ಸತ್ಯ. ನಮ್ಮ ಸಮುದಾಯಕ್ಕೆ ರಾಜ್ಯಸಭಾ ಸದಸ್ಯತ್ವ ಸ್ಥಾನ ಕೊಟ್ಟರೆ ಅಲ್ಲಿ ಒಂದು ಬಲ ಬಂದಂಗೆ ಆಗುತ್ತೆ. ಇನ್ನೇನು ವಿಧಾನ ಪರಿಷತ್ತಾಗಲಿ ಮತ್ತೊಂದಾಗಲಿ ಈ ಸಮುದಾಯಕ್ಕೆ ಸಿಗೋದಿಲ್ಲ. ಅದು ಕನಸಿನ ಮಾತು. ನೆಕ್ಸ್ಟ್ 2028ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆದ ನಂತರ ಈ ಸಮುದಾಯವನ್ನು ಯಾವ ರೀತಿ ರಾಜಕೀಯ ಪಕ್ಷಗಳು ನಡೆಸ್ಕೊಳ್ತವೆ ಅನ್ನೋದು ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇದೊಂದು ಅವಕಾಶ ಸಿಕ್ಕಿದೆ. ಜಿ ಬಿ ವಿನಯ್ ಕುಮಾರ್ ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ನಾಮಿನೇಟ್ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಕೊಡಿ. ಇಡೀ ಸಮುದಾಯಕ್ಕೆ ಒಬ್ಬ ಯುವ ನಾಯಕನ ಅವಶ್ಯಕತೆ ಇದೆ. ಆ ಯುವಕನಿಗೆ ನೀವು ಅವಕಾಶ ಕೊಟ್ಟರೆ ಈ ಸಮುದಾಯ ನಿಮ್ಮ ಋಣವನ್ನು ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ. ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿ ನಿಮ್ಮ ಜೊತೆನಲ್ಲೇ ಬಂದಿದೆ ರೀ. ನೀವು ಎಲ್ಲಿ ಹೋದರೆ ಅಲ್ಲೇ ಬಂದಿದೆ. ಆ ಋಣವನ್ನು ತೀರಿಸೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ಬಂಧುಗಳೇ, ಕನಕ ಟಿವಿ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ನಮ್ಮ ಹಕ್ಕುಗಳನ್ನು ನಾವು ಕೇಳ್ತಾ ಇರುವಂಥದ್ದು ರಾಜ್ಯಸಭೆಗೆ ನಮ್ಮ ಕುರುಬ ಸಮುದಾಯದ ಒಬ್ಬ ಯುವಕನಿಗೆ ಅವಕಾಶ ಕೊಡಿ ಅಂತ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.